ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗಷ್ಟೇ ಶಾಲೆಯಿಂದ ಬಂದದ್ದಷ್ಟೇ. ನಾನು ಒಳಗೆ ಬರುವಾಗ ನನ್ನ ಮಮ್ಮಿ ಮತ್ತು ಅಜ್ಜಿ ಇರಲಿಲ್ಲ. ಹಾಗೆ ಅವರು ನೋಡುವಾಗ ಅವರು ಕಾಡತ್ರ ಹೋಗ್ತಿದ್ದಾರೆ. ನಾನು ಅವರನ್ನು ಫಾಲೋ ಮಾಡ್ತಿದ್ದೇನೆ. ನನ್ನ ಅಜ್ಜಿ ಈಗ ಕಾಂಪೌಂಡ್ ಜಂಪ್ ಮಾಡಿ ಆಚೆ ಹೋದರು. ಇಲ್ಲಿ ಆಚೆ ಒಂದು ದೊಡ್ಡ ಕಾಡಿದೆ, ಅದರ ಮಿಡ್ಲಲ್ಲಿ ಒಂದು ರೋಡ್ ಇದೆ. ಅಲ್ಲಿ ಫುಲ್ ಪಾಮಜಿ ಎಲ್ಲ ಬಂದಿದೆ, ಹಾಗಾಗಿ ತುಂಬ ಸ್ಲಿಪ್ಪರಿ ಆಗಿದೆ, ತುಂಬ ಜಾರ್ತದೆ. ಕೆಳಗೆಲ್ಲ ಹೋಗುವಾಗ ತುಂಬ ಜಾಗ್ರತೆಯಿಂದ ಹೋಗಬೇಕು. ಇಲ್ಲಿ ನನ್ನ ಅಜ್ಜಿ ಎಲೆ ಕೊಯ್ತಿದ್ದಾರೆ. ಮೋಸ್ಟ್ಲಿ ನನಗೆ ಡೌಟ್, ಇವತ್ತು ನನ್ನ ಮನೆಯಲ್ಲಿ ಹಲಸಿನ ಗಟ್ಟಿ ಮಾಡಲಿಕ್ಕಿದೆ ಅಂತ. ಅದಕ್ಕೆ ನನ್ನ ಅಜ್ಜಿ ಎಲೆ ಕೊಯ್ತಿರ್ಬೋದು ಬಹುಶಃ. ಇಲ್ಲಿ ಫುಲ್ ದಟ್ಟ ಕಾಡಿದೆ, ಹಾಗೆ ನಮ್ಮ ಮನೆ ಒಂದು ದಟ್ಟ ಕಾಡಿನ ಒಳಗಿರ್ದಂಗೆ ಕಾಣ್ತದೆ. ಹಾಗೆ ಇಲ್ಲಿ ನೋಡಿ, ನನ್ನ ಅಜ್ಜಿ ಎಲ್ಲ ಕೊಯ್ತಿದ್ದಾರೆ ಎಲೆ ಎಲ್ಲ. ಅವ್ರು ತುಂಬ ಎಲೆ ಕೊಯ್ತಿದ್ದಾರೆ. ನನ್ನನ್ನು ನೋಡಿದರು, ಈಗ ನನ್ನನ್ನು ಕರೀತಾರೆ ಅಂತ. ನನ್ನ ಅಜ್ಜಿ ಈಗ ಎಲ್ಲ ಎಲೆ ಕಟ್ ಮಾಡಿದರು ನೋಡಿ. ಅವ್ರು ತುಂಬ ಎಲೆ ಕಟ್ ಮಾಡಿದ್ದಾರೆ. ಅಜ್ಜಿ ಈಗ ನಂಗೆ ಕೊಡ್ತಾರೆ ಅಂತ. ಅಲ್ಲ, ಅಯ್ಯಯ್ಯೋ, ನನಗೆ ಕೊಡಲಿಲ್ಲ, ನನ್ನ ಅಮ್ಮನ ಕೈಯಲ್ಲಿ ಕೊಟ್ಟರು. ಮೋಸ್ಟ್ಲಿ ಅವ್ರು ಎಣಿಸಿರ್ಬೋದು ನಾನು ತಗೊಂಡ್ರೆ ಕೆಳಗೆ ಹಾಕ್ಬೋದು ಅಂತ. ಈಗ ನಾನು ನೆಕ್ಸ್ಟ್ ಈ ಎಲೆಯನ್ನು ತಗೊಂಡು ಮನೆ ಒಳಗೆ ಹೋಗ್ತೇನೆ. ನನ್ನ ಅಜ್ಜಿ ಇನ್ನೂ ಸಹ ಎಲೆ ತೆಗಿತಿದ್ದಾರೆ, ಅವರಿಗೆ ಸಹ ಬೇಕಾ ಅಂತ ಇನ್ನು ಮಾಡಲಿಕ್ಕೆ. ಹಾಗೆ ಇಲ್ಲಿ ತುಂಬ ದೊಡ್ಡ ಕಾಡಿದೆ. ಈ ಕಾಡೊಳಗೆ ಪ್ರಾಣಿಗಳೆಲ್ಲ ಕೂಡ ಇದೆ. ಈಗ ನಾನೀಗ ಈ ಎಲೆಯನ್ನೆಲ್ಲ ಕ್ಲೀನ್ ಮಾಡಿ ತೊಳಿತಿದ್ದಾರೆ ನನ್ನ ಅಮ್ಮ. ನೀವು ನೋಡ್ಬೋದು, ನಮ್ಮ ಅಮ್ಮ ತುಂಬ ಕ್ಲೀನಲ್ಲಿ ತೊಳಿತಿದ್ದಾರೆ. ಅವ್ರು ತೊಳೆಯುವ ಫೋರ್ಸ್ ನೋಡುವಾಗ ಎಲ್ಲಾದರೂ ಎಲೆ ಹರಿದೋಗೋ ಚಾನ್ಸ್ ಕೂಡ ಇದೆ. ನನಗೆ ಭಯ ಆಗ್ತಿದೆ ಅವ್ರು ತೊಳೆಯುವಾಗ ಹೇಗೆ ತೊಳಿತಿದ್ದಾರೆ ಅಂತ ನೋಡಿ ಒಮ್ಮೆ. ತುಂಬ ಸ್ಪೀಡಲ್ಲಿ ತೊಳಿತಿದ್ದಾರೆ. ಎಲ್ಲಾದರೂ ಸ್ಪೀಡಲ್ಲಿ ತೊಳೆದ ಫೋರ್ಸಿಗೆ ಎಲೆ ಹರಿದೋದ್ರೆ ಅಜ್ಜಿ ಅವರಿಗೆ ಸರಿ ಬೈತಾರೆ. ಹಾಗೆ ನನಗೆ ಇವತ್ತು ಹಲಸಿನ ಗಟ್ಟಿ ಅಂತ ಗೊತ್ತೂ ಸಹ ಇರಲಿಲ್ಲ. ನನ್ನ ಮಮ್ಮಿ ಹತ್ರ ಕೇಳುವಾಗ ಅವ್ರು ಹೇಳಿದರು, ಹಾಗೆ ನಂಗೆ ಗೊತ್ತಾಯಿತು. ಗಾಯ್ಸ್, ಈಗ ನನ್ನ ಅಜ್ಜಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡುವ. ನನ್ನ ಅಜ್ಜಿ ಅಂತೂ ಈಗ ಕೋಳಿಗಳನ್ನು ಹುಡುಕ್ತಾ ಹೋಗ್ತಿದ್ದಾರೆ ಮೆಲ್ಲ ಸ್ಲೋಲಿ. ಇಲ್ಲಿ ನೋಡಿ, ಇದು ಗಿಳಿರಾಜ. ನಮ್ಮ ಹತ್ರ ಈ ಥರ 6 ಕೋಳಿ ಇತ್ತು, ಸಂತೆಯಿಂದ ತಂದ್ವಿ. ಆದರೆ ಕೆಲವು ಕೋಳಿ ಎಲ್ಲ ಸತ್ತು ಇತ್ತು. ಹಾಗೆ ಇದರ ಥರ 2 ಉಳಿತಿತ್ತು. ಆದರೆ ಅದರಲ್ಲಿ ಒಂದು ಕೋಳಿ ಎಲ್ಲೋ ಯಾವುದೋ ಒಂದು ಪ್ರಾಣಿ ಬಂದು ಅದನ್ನು ತಗೊಂಡೋಯ್ತು. ಹಾಗೆ ಇದೊಂದು ಲಾಸ್ಟ್ ಉಳಿತು. ಇದು ತುಂಬ ದೊಡ್ಡದಿದೆ, ಇದರಷ್ಟು ದೊಡ್ಡದಾಗಿತ್ತು. ತುಂಬ ಕ್ಯೂಟ್ ಇದೆ ಇದು, ಹಾಗೆ ತುಂಬ ಜೋರು ಕೂಡ ಇದೆ. ಇದು ನಮ್ಮ ಬೇರೆ ಕೋಳಿಗೆಲ್ಲ ಚುಚ್ತದೆ. ಹಾಗೆ ಇದು ನೋಡಿ, ಇದು ಉರಿಮೆಣಸಿನ ಕಾಯಿದ್ದು ಬಳ್ಳಿ. ಈಗ ಇಲ್ಲಿ ನಮಗೆ ಹಲಸಿನ ಹಣ್ಣು ಸಿಕ್ಕಿದೆ. ಇಲ್ಲಿ ನೋಡಿ, ಒಂದು ನಮ್ಮದು ಮತ್ತು ಒಂದು ನಮ್ಮ ನೇಬರ್ ಕೊಟ್ಟದ್ದು, ತುಂಬ ದೊಡ್ಡದಾಗಿದೆ. ಈಗ ನನ್ನ ಮಮ್ಮಿ ಮತ್ತು ಅಜ್ಜಿ ಆ ಹಲಸಿನ ಹಣ್ಣನ್ನು ಕಟ್ ಮಾಡ್ತಿದ್ದಾರೆ. ನನ್ನ ಮಮ್ಮಿ ಅಂತೂ ಅದರನ್ನು ಕ್ಲೀನ್ ಮಾಡ್ತಿದ್ದಾರೆ. ನೋಡಿ, ಒಳಗಿಂದ ಎಷ್ಟು ವೈಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಅಮ್ಮ ಹಲಸಿನ ಹಣ್ಣಿನ ತೊಳೆ ಮತ್ತು ಬೀಜವನ್ನು ಡಿವೈಡ್ ಮಾಡ್ತಿದ್ದಾರೆ. ಅವರೇನೋ ಮಾತಾಡ್ತಿದ್ದಾರೆ. ಅಮ್ಮ ಹಾಗೂ ಅದನ್ನು ತಿಂತ ಸಹ ಇದ್ದಾರೆ. ನನಗೆ ಡೌಟ್, ಲಾಸ್ಟಿಗೆ ಇದು ಉಳಿತದ ಇಲ್ವಾ ಅಂತ. ನಮಗೆ ಕಮ್ಮಿ ಆಗ್ಬೋದು. ಅಮ್ಮ ತಿಂತಿದ್ದಾರೆ, ಸರಿ ತಿಂತಿದ್ದಾರೆ. ನೋಡಿ, ಪುನಃ ತಿಂತಿದ್ದಾರೆ, ತುಂಬ ಟೇಸ್ಟಿ ಇದೆ ಅಂತ. ಹಾಗೆ ನಮ್ಮ ಹತ್ರ ಕೂಡ ತುಂಬ ಹಲಸಿನ ಹಣ್ಣೆಲ್ಲ ಇಲ್ಲ. ನಾವು ನೇಬರ್ಸಿಂದ ಎಲ್ಲ ಶೇರ್ ಮಾಡ್ತೇವೆ. ನಮಗೆ ತುಂಬ ನಮ್ಮ ಮನೆ ಹತ್ರ 3 ನೇಬರ್ಗಳ ಮನೆ ಇದೆ. ಅವರು ಕೂಡ ನಮಗೆ ಹಲಸಿನ ಹಣ್ಣೆಲ್ಲ ಕೊಡ್ತಾರೆ. ಹಾಗೆ ನಾವು ಕೂಡ ಅವರಿಗೆ ಕೊಡ್ತೀವಿ. ಶೇರ್ ಮಾಡಿ ನಾವು ಒಟ್ಟು ತಿನ್ನೋದು. ತುಂಬ ಶೇರ್ ಮಾಡೋದ್ರಲ್ಲಿ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ, ಹಾಗೆ ತುಂಬ ಖುಷಿ ಕೂಡ ಆಗ್ತದೆ. ಹಾಗೆ ಇದರಲ್ಲಿ ಒಂದು ಹಲಸಿನ ಹಣ್ಣು ನಮ್ಮ ನೇಬರ್ ಕೊಟ್ಟದ್ದು, ಅವರಿಗೆ ನಾನು ಥ್ಯಾಂಕ್ಸ್ ಕೂಡ ಹೇಳಿದೆ. ಮತ್ತು ನಮ್ಮಾಚೆ ಮಳೆ ತುಂಬ ಜೋರಿದೆ. ಉಡುಪಿ ತುಂಬ ಜೋರು ಮಳೆ ಬರ್ತಿದೆ. ಹಾಗೆ ತುಂಬ ಕೂಲ್ ಇದೆ ವೆದರ್ ಎಲ್ಲ. ನಿಮ್ಮಾಚೆ ಎಲ್ಲ ಹೇಗಿದೆ ವೆದರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಈಗ ನೋಡಿ, ನನ್ನ ಅಮ್ಮ ತೆಂಗಿನಕಾಯಿಯನ್ನು ತುಂಬ ಸ್ಲೋಲಿ ತುರಿತಾ ಇದ್ದಾರೆ ಗ್ರೈಂಡರಲ್ಲಿ. ಹಾಗೆ ನನ್ನ ಅಜ್ಜಿ ಅಕ್ಕಿಯನ್ನು ಕ್ಲೀನ್ ಮಾಡ್ತಿದ್ದಾರೆ ನೀರಲ್ಲಿ. ಹಾಗೆ ನನ್ನ ಅಮ್ಮ ಕೂಡ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವರು ಬೆಲ್ಲ ಎಲ್ಲ ಕಟ್ ಮಾಡ್ತಿದ್ದಾರೆ ಹಾಕಲಿಕ್ಕೆ. ತುಂಬ ಕೆಲಸ ಎಲ್ಲ ಆಯಿತು. ಈಗ ಎಲ್ಲವನ್ನು ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾರೆ ನೋಡಿ. ತುಂಬ ಚೆನ್ನಾಗಿ ಗ್ರೈಂಡ್ ಆಗ್ತಿದೆ. ಈಗ ಅಕ್ಕಿ ಎಲ್ಲ ಹಾಕಿದರು, ತುಂಬ ವೈಟ್ ಆಗಿ ಗ್ರೈಂಡ್ ಆಗ್ತಿದೆ ನೋಡಿ, ಎಷ್ಟು ಫಾಸ್ಟಲ್ಲಿ ಗ್ರೈಂಡ್ ಆಗ್ತಿದೆ. ನಮ್ಮಾಚೆ ಕರೆಂಟು ಒಮ್ಮೆ ಬರಲ್ಲ. ಇವತ್ತು ತುಂಬ ಕರೆಂಟ್ ಇದೆ, ಈಗ ಹೈ ವೋಲ್ಟ್ ಇದೆ. ಈಗ ತುಂಬ ಚೆನ್ನಾಗಿ ವೋಲ್ಟ್ ಇದೆ. ಈಗ ನನ್ನ ಅಮ್ಮ ಬೆಲ್ಲ ಎಲ್ಲ ಹಾಕ್ತಿದ್ದಾರೆ, ತುಂಬ ಕ್ಲೀನಾಗಿ ಹಾಕ್ತಿದ್ದಾರೆ. ಸ್ವಲ್ಪ ಹೊತ್ತಿಗೆ ಗ್ರೈಂಡ್ ಆಗ್ತದೆ. ಈಗ ನನ್ನ ಅಜ್ಜಿ ನೋಡಿ, ಎಲೆಯನ್ನು ಬೆಂಕಿಗೆ ಹತ್ತಿಸ್ತಿದ್ದಾರೆ. ಯಾಕಂದರೆ ಅದರಲ್ಲಿ ಹುಳ ಗಿಳ ಏನಾದ್ರು ಇದ್ರೆ ಅದು ಸತ್ತೋಗ್ತದೆ ಬೆಂಕಿಗೆ. ನೋಡಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ.
ನನ್ನ ಅಜ್ಜಿ ಗ್ಯಾಸ್ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿಯಾಗಿ, ಅವರು ಒಲೆ ಎಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ನಾವು ಮಿಕ್ಸ್ ಮಾಡಿದ ಮಿಕ್ಸ್ಚರ್ ಆಗಿದೆ ಈ ಥರ. ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಕಟ್ಟಿ ಈಗ ಒಲೆ ಒಳಗೆ ಇಡ್ತೇವೆ. ನೋಡಿ ನನ್ನ ಅಜ್ಜಿಗೆ ಇದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಮಾಡೋದೆಲ್ಲ. ಅವ್ರು ತುಂಬ ಚೆನ್ನಾಗಿ ಫೋಲ್ಡ್ ಮಾಡ್ತಿದ್ದಾರೆ. ನೋಡಿ ಹೇಗೆ ಆಯಿತು ಫೋಲ್ಡ್ ಮಾಡಿದ್ದು. ಹಾಗೆ ನೆಕ್ಸ್ಟ್ ನನ್ನ ಅಮ್ಮ ಮಾಡ್ತಾರೆ, ನೋಡುವ ಹೇಗೆ ಮಾಡ್ತಾರೆ ಅಂತ. ನನ್ನ ಅಮ್ಮ ನೋಡಿ, ನಮ್ಮ ಅಮ್ಮನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಸಹ ಮಾಡ್ತಾರೆ, ಟ್ರೈ ಮಾಡ್ತಾರೆ ಅವ್ರು. ನೋಡುವ ಹೇಗಾಗ್ತದೆ. ಅವರು ಮಾಡಿದ್ದು ಟೇಸ್ಟಿ ಆಗ್ತದೆ ಗೊತ್ತಿಲ್ಲ, ನಾನು ಕೂಡ ಕೆಲವು ಮಾಡಿದ್ದೇನೆ. ಈಗ ನಮ್ಮದು ಕಂಟೈನರ್ ಫುಲ್ಲು ತುಂಬೋಗಿದೆ, ಪಾತ್ರೆ ಫುಲ್ಲು ತುಂಬಿದೆ ಅದರಲ್ಲಿ. ಈಗ ನಾವು ಅದನ್ನು ಮುಚ್ತೇವೆ. ಆಫ್ಟರ್ ನೋಡಿ ಹೇಗಾಗಿದೆ, ಎಲೆ ಎಲ್ಲ ಫುಲ್ ರೆಡ್ ಟೈಪ್ ಆಗಿದೆ ನೋಡಿ. ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ. ಆಹಾ, ಎಂಥ ಸ್ಮೆಲ್ ಬರ್ತಿದೆ, ತುಂಬ ಟೇಸ್ಟಿಯಾಗಿದೆ ನೋಡಲಿಕ್ಕೆ. ಓಕೆ ಗಾಯ್ಸ್, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ, ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ನಿಮ್ಮ ಪ್ರೀತಿಯ ಸ್ಟಾಲ್ವಿನ್, ಬಾಯ್.